ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನಿಂದ ಸ್ಟಾರ್ಟ್ ಆದ ನನ್ನ ಜರ್ನಿ. ನಾನು ಇಲ್ಲಿಂದ ಹೊರಟಿದ್ದು ನೆಕ್ಸ್ಟು ಕುಂದಾಪುರಕ್ಕೆ. ಕುಂದಾಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಸುಮಾರು ಒಂದು 30-35 ಕಿಲೋಮೀಟರ್ ದೂರದಲ್ಲಿರೋ ಕಮಲಶಿಲೆ. ಇಲ್ಲಿಗೆ ಕುಂದಾಪುರದಲ್ಲಿ ರೈಲ್ವೆ ಸ್ಟೇಷನ್ ಇಳಿತಾ ಇದ್ದಂಗೆ ಇಲ್ಲಿ ಲೋಕಲ್ ಬಸ್ ಸಿಗುತ್ತೆ. ಲೋಕಲ್ ಬಸ್ಸಿಂದ ಸಿದ್ದಾಪುರಕ್ಕೆ ಬಂದು ಸಿದ್ದಾಪುರದಿಂದ ಸುಮಾರು ಇನ್ನು 6 ಕಿಲೋಮೀಟರ್ ದೂರದಲ್ಲಿರೋ ಕಮಲಶಿಲೆಗೆ ಇಲ್ಲಿಂದ ಒಂದು ಆಟೋ ಮಾಡಿ ಆಟೋಯಿಂದ ನಾನು ಬಂದಿದ್ದು ಕಮಲಶಿಲೆ. ಕಮಲಶಿಲೆಯಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವರನ್ನ ಪೂಜಿಸ್ತಾರೆ. ಈ ದೇವರು ಲಿಂಗದ ರೂಪದಲ್ಲಿ ಇರೋದು. ಇಲ್ಲಿ ಲಿಂಗಕ್ಕೇನೆ ಪೂಜೆ ಮಾಡೋದು. ಇಲ್ಲಿ ಏನಂದ್ರೆ 3 ದೇವತೆಗಳ ಶಕ್ತಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವರಿಗೆ ಇದೆ ಅಂತ ಹೇಳ್ತಾರೆ. ಅದು ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ. ಕಮಲಶಿಲೆ ಇರೋದು ಕುಬ್ಜಾ ನದಿಯ ಪಕ್ಕದಲ್ಲಿ. ಇದೇ ಕುಬ್ಜಾ ನದಿ ಮಳೆಗಾಲದಲ್ಲಿ ದೇವಸ್ಥಾನದವರೆಗೂ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ತರ ರೂಪದಲ್ಲಿ ಆಗುತ್ತೆ ಅಂತಾನು ಹೇಳ್ತಾರೆ. ಕಮಲಶಿಲೆಯಲ್ಲಿ ದಿನಕ್ಕೆ 2 ಹೊತ್ತು ವಿಶೇಷವಾದ ಪ್ರಸಾದದ ದಾಸೋಹ ಇದೆ. ಇದನ್ನ ದುರ್ಗಾಂಬ ಮೋಟರ್ಸ್ ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ದುರ್ಗಾ ಪರಮೇಶ್ವರಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿಂದ ಹೊರಟಿದ್ದು ಕಮಲಶಿಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆ ಗುಹೆ. ಈ ಗುಹೆನ ಕಮಲಶಿಲೆ ದೇವರ ಮೂಲ ಸ್ಥಾನ ಅಂತ ಹೇಳ್ತಾರೆ. ಮತ್ತೆ ಈ ಜಾಗನ ಕಾಯ್ತಾ ಇರೋದು ಕಾಲಭೈರವೇಶ್ವರ. ಈ ಗುಹೆ ಒಳಗೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿಯ ದರ್ಶನ ಮಾಡಬಹುದು. ಜಮ್ಮು ಕಾಶ್ಮೀರದಲ್ಲಿರುವ ಶ್ರೀ ಮಾತಾ ವೈಷ್ಣೋದೇವಿಗೆ ಹೇಗೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿಯ ಶಕ್ತಿ ಇದೆಯೋ ಅದೇ ತರ ನಮ್ಮ ಕರ್ನಾಟಕದಲ್ಲಿರುವ ಕಮಲಶಿಲೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿಗೆ 3 ದೇವತೆಯ ಶಕ್ತಿ ಇದೆ ಅಂತ ಹೇಳ್ತಾರೆ. ಕಮಲಶಿಲೆ ಆದಿದು 2000 ಇತಿಹಾಸ. ಇಲ್ಲಿ ಇರ್ತೀವಿ ಬೆಳಿಗ್ಗೆ 9:30 4:30 ತನಕ. ಮತ್ತು ನಾಗದೇವತೆ ಇದೆ ಒಳಗಡೆ, ಮತ್ತು ಸರ್ಪ ತೀರ್ಥ ಇದೆ. ಈ ತೀರ್ಥ ಹೋಗಿ ದೇವರಿಗೆ ಸ್ನಾನ ಮಾಡಿಸುತ್ತೆ ಜುಲೈಲಿ ಒಂದಿನ. ಇದು ಪವಾಡದಲ್ಲಿ ಗುಹೆ ನಿಂತಿರೋದು, ಮನುಷ್ಯ ಮಾಡಿರೋದಲ್ಲ, ದೈವ ನಿರ್ಮಿತ. ಒಂದು 150 ಅಡಿ ಹೋದ್ವಿ ನಾವು. ನಾಥ ಪರಂಪರೆ ಜೋಗಿಗಳು, ಯೋಗಿಜಿ ನಮ್ಮ ಸ್ವಾಮಿಗಳು ಅನ್ನೋದಿನ ಈ ತಾಯಿ ಸೇವೆ ಮಾಡ್ಕೊಂಡು ಇಲ್ಲಿರ್ತೀವಿ. ಭೈರವೇಶ್ವರ, ಲಕ್ಷ್ಮೀ, ಸರಸ್ವತಿ, ಕಾಳಿ, ಜಮ್ಮು ಜೈ ಮಾತಾಜಿ ನೋಡಿ ಅಷ್ಟೇ ಇಲ್ಲಿ ಪವರು. ಒಂದು 100 ಅಡಿ ಹೋಗೋದು ತುಂಬ ಕಷ್ಟ ಇದೆ. ಅದು ಪ್ರೀತಿಯಿಂದ ಬರ್ತಾರೆ. 1 ಸಲ ಬಂದವರು 10 ಸಲ ಬರ್ತಾರೆ. ಆ ಥರ ಇಲ್ಲಿ ಅನುಗ್ರಹ ಆಗುತ್ತೆ. ಮತ್ತು ಇದು ಹುಲಿ ಚಾವಡಿ ಅಂತ ರಾತ್ರಿ ಎಲ್ಲ ಪ್ರಾಣಿಗಳೆಲ್ಲ ಬಂದು ಚಳಿ ಕಾಸ್ಕೊಂಡು ಹೋಗುತ್ತೆ. ಪರಂಪರೆ ಅನುದಿನ ಮಾಡ್ತೀವಿ. ಬೆಂಕಿ ಹಾಕಬೇಕು. ಇವತ್ತಿನದಲ್ಲ, 5-6 ತಲೆಮಾರಿಂದ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಬಂದ ಭಕ್ತರನ್ನೆಲ್ಲ ಭಗವಂತ ಕಾಪಾಡಲಿ. ನಮಗೂ ತುಂಬ ಕಷ್ಟ ಆಗುತ್ತೆ ಹತ್ತಿ ಇಳಿದು, ಆದರೂ ತುಂಬ ಖುಷಿಯಿಂದ ಈ ತಾಯಿ ಸೇವೆ ಮಾಡ್ತೀವಿ. ಯಾಕಂದರೆ ಅನ್ನ ಕೊಟ್ಟಿದ್ದವಳು ತಾಯಿ, ಬಂದವರು ಆಸೆ ಮಾಡ್ತಾರೆ. ಇಂಥ ಭಾಗ್ಯ ನಮ್ಮ 7 ಜನ್ಮಕ್ಕೂ ಸಿಗಲ್ಲ. ಈ ಜನ್ಮದಲ್ಲಿ ಈ ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಪವಾಡ, ಗೋವಿ ಮೇಲೆ ಇಷ್ಟು ಮರ ಇದ್ದರೂ ಒಂದು ಬೇರು ಸಹ ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಕಾಡು ಪ್ರಾಣಿಗಳೆಲ್ಲ ಇದೆ. ಇವತ್ತಿನವರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ. 100 ಕಾಲ ಚೆನ್ನಾಗಿರಿ. ಭಕ್ತರು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಧರ್ಮ ರಕ್ಷಣೆ ಮಾಡಿ. ಥ್ಯಾಂಕ್ ಯು. ಧನ್ಯವಾದ. ಇದಿಷ್ಟು ಕಮಲಶಿಲೆಯ ವಿಶೇಷ. ನೀವು ನಿಮ್ಮ ಕುಟುಂಬ ಮತ್ತು ಗೆಳೆಯರ ಜೊತೆ ಬನ್ನಿ, ಒಂದು ಒಳ್ಳೆ ಅನುಭವ ಆಗುತ್ತೆ. ಧನ್ಯವಾದಗಳು.